ಕೆರೆಯಲ್ಲಿ ಸಮಸ್ಯೆ, ಕುಡಿಯೋ ನೀರಿನ ಸಮಸ್ಯೆ. ನಾವು ಚಿಕ್ಕಬಳ್ಳಾಪುರಕ್ಕೆಲ್ಲ ಇರೋ ಬನ್ನಿಕುಪ್ಪೆ, ನಮ್ಮ ಊರಲ್ಲಿ ಕುಡಿಯೋ ನೀರು ಬೋರ್ವೆಲ್ಗಳಿಗೆ ಕೆರೆಯಲ್ಲಿರೋ ನೀರೆಲ್ಲ ಅಂಟ್ಕೊಂಡು ಬರ್ತಾ ಇದೆ. ಅದಕ್ಕೆ ಪ್ರಾಬ್ಲಮ್ ಆಗಿ ನಾವು ಇಲ್ಲಿ ಸೊಳ್ಳೆಗಳ ಕಾಟ ತಗೊಂಬಂದು ಬೆಂಗಳೂರು ನೀರು ರಚನೆ ನೀರೆಲ್ಲ ತಗೊಂಬಂದು ನಮ್ಮ ಎದೆ ಮೇಲೆ ಹಾಕ್ಬಿಟ್ಟು ಅದ್ರ ಜೊತೆಗೆ ಸ್ಟೋರ್ ನೀರೆಲ್ಲ ಏತವ್ ನೀರೆಲ್ಲ ತಗೊಂಬಂದು ನಮ್ಗೆ ತಂದು ನಮ್ಮ ಕೆರೆಗೆ ಬಿಟ್ಟವ್ರೆ. ನಾವೆಲ್ಲ ಸ್ಮೆಲ್ಲಾಗಿ ನಾವು ಬದುಕೋದು, ನಮ್ಮ ಮಕ್ಕಳ ಭವಿಷ್ಯ ಎಲ್ಲ ಹಾಳಾಗೋಗ್ಬೇಕು. ಚಿಕ್ಕಬಳ್ಳಾಪುರ ನಗರಕ್ಕೆ ಅಂಟಿಕೊಂಡಂತೆ ಇರುವ ಬನ್ನಿಕುಪ್ಪೆ ಗ್ರಾಮದಲ್ಲಿ 180 ಮನೆಗಳಿದ್ದು 1200 ಜನ ನಿವಾಸಿಗಳು ವಾಸಿಸುವಂಥ ಗ್ರಾಮ ಇದಾಗಿದೆ. ಈ ಗ್ರಾಮ ಮದ್ಯ ಮಾರಾಟ ಮುಕ್ತ ಗ್ರಾಮ ಎಂದೇ ಖ್ಯಾತಿಯಾಗಿದೆ. ಇನ್ನು ಈ ಬನ್ನಿಕುಪ್ಪೆ ಗ್ರಾಮ ಈಗ ರೋಗ ಪೀಡಿತ ಪ್ರದೇಶವಾಗಿಬಿಟ್ಟಿದೆ. ಹೌದು, ಬೆಂಗಳೂರಿನ ಕೊಳಚೆ ನೀರನ್ನು ಚಿಕ್ಕಬಳ್ಳಾಪುರದ ಕೆರೆಗಳಿಗೆ ತುಂಬಿಸಲು ಆರಂಭಿಸಿ 4-5 ವರ್ಷಗಳಾಗಿವೆ. ಹೀಗಿರುವಾಗ ಚಿಕ್ಕಬಳ್ಳಾಪುರ ನಗರಕ್ಕೆ ಮತ್ತು ಬನ್ನಿಕುಪ್ಪೆ ಗ್ರಾಮಕ್ಕೆ ಅಂಟಿಕೊಂಡಂತೆ ಇರುವ ಅಮಾನಿ ಗೋಪಾಲಕೃಷ್ಣ ಕೆರೆಗೆ HN ವ್ಯಾಲಿಯ ಕಲುಷಿತ ನೀರನ್ನು ಬಿಟ್ಟಿದ್ದಾರೆ. ಅಲ್ಲದೆ ಚಿಕ್ಕಬಳ್ಳಾಪುರ ನಗರದ ಡ್ರೈನೇಜ್ ನೀರು HN ವ್ಯಾಲಿ ನೀರಿನಲ್ಲಿ ಮಿಶ್ರಣವಾಗಿ ಮತ್ತಷ್ಟು ಕಲುಷಿತವಾಗಿದೆ. ಅಂತರ್ಜಲ ಮಟ್ಟಕ್ಕೆ ಸೇರಿ ಬೋರ್ವೆಲ್ಗಳಿಂದ ಮನೆಗಳಿಗೆ ಬರೋ ನೀರಿನಲ್ಲಿ ಪಾಚಿ ಕಾಣಿಸಿಕೊಂಡು ಜನರು ಸಾಂಕ್ರಾಮಿಕ ರೋಗಗಳಿಗೆ ತುತ್ತಾಗ್ತಾ ಇದ್ದಾರೆ. ಈ ಕುರಿತು MMTV ಸವಿಸ್ತಾರವಾಗಿ ವರದಿ ಮಾಡಿ ಬೆಳಕಿಗೆ ತಂದಿತ್ತು. ಇನ್ನು ವರದಿಗೆ ಸ್ಪಂದಿಸಿರುವ ಸಮಾಜ ಸೇವಕ ಬಿಜೆಪಿ ಮುಖಂಡ ಸಂದೀಪ್ ರೆಡ್ಡಿ ಗ್ರಾಮಕ್ಕೆ ಭೇಟಿ ಕೊಟ್ಟು ಗ್ರಾಮಸ್ಥರ ಸಮಸ್ಯೆಗಳನ್ನು ಆಲಿಸಿ ಕಣ್ಣಾರೆ ಕಂಡು ಜನಪ್ರತಿನಿಧಿಗಳ ನಡೆಗೆ ಕೆಂಡ ಕಾರಿದ್ದಾರೆ. ಅಲ್ಲದೆ ಬನ್ನಿಕುಪ್ಪೆ ಗ್ರಾಮಕ್ಕೆ ಕುಡಿಯೋ ನೀರಿನ ಘಟಕ ಒದಗಿಸಿಕೊಡುವ ಭರವಸೆ ನೀಡಿದ್ದಾರೆ. ಒಂದು ಏನು ಅವರು ನೋಡಿ ಬರ್ತಾ ಇರೋಂತಹ ಕಷ್ಟನ ನಿಮ್ಮದೇ ನೋಡಿ, ಎಲ್ಲರೂ ಆ ಚಾನಲ್ಗಳು ಈ ಚಾನಲ್ಗಳು ಏನು ಕೆಲಸ ಇಲ್ಲ ಅಂತೆಲ್ಲ ಹೇಳ್ತಿರ್ತಾರೆ. ಆದರೆ ನಿಮ್ಮ ಸಾಮಾಜಿಕ ಜವಾಬ್ದಾರಿ ಎಷ್ಟೊಂದಿದೆ ಅಂತಂದರೆ, ಈ ಒಂದು ಸಂದರ್ಭದಲ್ಲಿ ನಾನು MM ಯಾರು ಅರುಣ್ ಅವ್ರನ್ನ ನಾನು ನೆನೆಸ್ಕೊಳಕ್ಕೆ ಇಷ್ಟಪಡ್ತೀನಿ. ಆ ಹುಡುಗ ಮಾಡಿದ್ದ ವಿಡಿಯೋ ನೋಡಿನೇ ಇಡೀ ಚಿಕ್ಕಬಳ್ಳಾಪುರ ಇವತ್ತು ಬನ್ನಿಕುಪ್ಪೆ ಗ್ರಾಮದ ಕಡೆ ತಿರುಗಿ ನೋಡೋವಂಥ ಕೆಲಸ ಮಾಡ್ತೀನಿ. ನಾನು ಅರುಣ್ ಅವ್ರ ಬಗ್ಗೆ ಹೇಳ್ತಾ ಇದ್ದೀನಿ ಅಂತಂದರೆ, ಅರುಣ್ ಅವರು ಈ ಕೆಲಸ ಮಾಡಿದ್ದಾರೆ ಅಂತ ಅರ್ಥ. ಅದೇ ರೀತಿ ನೀವುಗಳು, ನಿಮಗೆಲ್ಲರಿಗೂ ಕೃತಜ್ಞತೆ ಹೇಳ್ತೀನಿ, ಎಲ್ಲ ಚಾನಲ್ಗಳವ್ರಿಗೆ, ಎಲ್ಲ ಪತ್ರಿಕಾ ಮಾಧ್ಯಮಗಳವ್ರಿಗೆ. ನೀವು ಈ ರೀತಿಯ ಒಂದು ವಿಷಯಗಳನ್ನು, ಜನಸಾಮಾನ್ಯರ ಕಷ್ಟಗಳನ್ನು ಈ ರೀತಿ ಹೊರಗಡೆ ತಂದರೆ ಇದಕ್ಕೊಂದು ಸೊಲ್ಯೂಷನ್ ಸಿಗುತ್ತೆ ಅನ್ನೋದಕ್ಕೆ ಇದೊಂದು ನಿದರ್ಶನ. ಮೊದಲು ನಿಮಗೆಲ್ಲರಿಗೂ ನಾನು ಧನ್ಯವಾದಗಳನ್ನು ಹೇಳ್ತಾ, ಬನ್ನಿಕುಪ್ಪೆ ಏನು ಗ್ರಾಮಸ್ಥರ ಈ ಕಷ್ಟಗಳನ್ನು ನಾನೇನು ವಿಡಿಯೋಗಳಲ್ಲಿ ನೋಡಿದೆ, ಪದೇ ಪದೇ ನೋಡ್ತಿದ್ದೆ. ಆ್ಯಕ್ಚುಲಿ ಇವತ್ತು ಹಬ್ಬ, ಯುಗಾದಿ. ಬೆಳಗ್ಗೆ ನಾನು ನನ್ನ ತಮ್ಮನಿಗೆ ಫೋನ್ ಮಾಡಿದೆ, ಬನ್ನಿಕುಪ್ಪೆಗೆ ಹೋಗೋಕೆ ಕಣೋ ಹಬ್ಬ ಅಂತ. ಹಬ್ಬದ ದಿವಸ ಯಾರು ಬರ್ತಾರೆ ಸರ್, ದಯವಿಟ್ಟು ಬೇಡ, ಇವತ್ತು ನಾಳೆ ಹೋಗೋಣ ಅಂತ. ನಾನು ಅವ್ನಿಗೆ ಹೇಳಿದೆ, ರಾತ್ರಿ ಯಾಕೋ ನಂಗೆ ನಿದ್ದೆ ಬರಲಿಲ್ಲ. ನಾವು ನೋಡಿದ್ರೆ ಇಂಥ ಒಳ್ಳೆ ನೀರು ಕುಡಿತೀವಿ, ಪ್ರತಿಯೊಂದನ್ನು ಯೋಚನೆ ಮಾಡಿ ಕೆಲಸ ಮಾಡ್ತೀವಿ. ಅಂಥದ್ರಲ್ಲಿ ಬನ್ನಿಕುಪ್ಪೆ ಜನ ಅಷ್ಟೊಂದು ಕಷ್ಟ ಅಂತ ಹೇಳ್ಕೊಂಡ್ಮೇಲೂ ನಮ್ಮ ಪಾಡು ನಾವು ಏನೂ ಗೊತ್ತಿಲ್ಲದ್ರಂಗೆ ಸುಮ್ಮನೆ ಇದ್ದರೆ ಅದು ಒಳ್ಳೇದಲ್ಲ. ದೇವ್ರ ಶಕ್ತಿ ಕೊಟ್ಟವನೇ, ನಾಳೆ ನಮ್ಮ ಶಕ್ತಿ ಇರುತ್ತೋ ಇಲ್ಲೋ ಗೊತ್ತಿಲ್ಲ. ಇವತ್ತಿರೋ ಶಕ್ತಿನಲ್ಲಿ ಒಂಚೂರು ಅವ್ರ ಜೊತೆ ನಿಂತ್ಕೊಂಡು ಕೆಲಸ ಮಾಡೋಣ, ದಯವಿಟ್ಟು ಬನ್ನಿರಿ ಅಂತ ಹೇಳಿದೆ. ಹುಡುಗರು ಒಂದಷ್ಟು ಜನ ಬಂದರು. ನಾನು ಇಲ್ಲೂ ಫೋನ್ ಮಾಡಿ ಹೇಳಿದಾಗ ರಮೇಶ್ ಅಣ್ಣು ಎಲ್ಲ ಇವತ್ತು ಯಾಕಣ ಬೇಡ, ನಾವು ಜನ ಸೇರಿಸಿ, ನನ್ನ ಜನಕ್ಕೋಸ್ಕರ ನಾನು ಬರ್ತಾ ಇಲ್ಲ, ನಾನು ಏನಾದರೂ ಒಂದು ಮಾಡೋಕ್ಕೆ ಅಂತ ಬರ್ತಾಯಿದ್ದೀನಿ, ದಯವಿಟ್ಟು ಅವಕಾಶ ಕೊಡಿ ಅಂತ ಹೇಳಿದೆ. ಅಣ್ಣನೂ ಒಪ್ಕೊಂಡ್ರು. ಇನ್ನೂ ಗ್ರಾಮಸ್ಥರು ಒಂದಷ್ಟು ಜನ ಎಲ್ಲ ಫೋನ್ ಮಾಡಿದರು. ಅದಕ್ಕೋಸ್ಕರ ಇವತ್ತು ಬಂದ್ವಿ. ಇಲ್ಲಿ ಕುಡಿಯೋ ನೀರು ನಿಜಕ್ಕೂ ಬೇರೆ ನಮ್ಮ ಚಿಕ್ಕಬಳ್ಳಾಪುರ ಭಾಗದಲ್ಲಿ ಎಷ್ಟು ವಿಷಯುಕ್ತ ಆಗಿದೆಯೋ ಅದರ 10ರಷ್ಟು ಹೆಚ್ಚು ವಿಷಯುಕ್ತ ಈ ಊರಲ್ಲಾಗಿದೆ. ಇದಕ್ಕೆ ಒಂದು ಕಾರಣ, ಒಂದು ಏನು ನಮಗೆ ಕೊಳಚೆ ನೀರು HN ವ್ಯಾಲಿ ನೀರು ಬರ್ತಾ ಇರೋವಂಥದ್ದು, ಆ ಬೆಂಕಿಗೆ ತುಪ್ಪ ಸುರಿಯೋ ರೀತಿ, ಗಾಯಕ್ಕೆ ಉಪ್ಪು ಸವರೋ ರೀತಿ, ನಗರಸಭೆಯ ಮಾಲಿನ್ಯವಾದಂತಹ ಏನು UGD ನೀರು ಅದನ್ನು ಟ್ರೀಟ್ ಮಾಡಿದಿರ, ಇನ್ನೊಂದು ಮಾಡಿದಿರ, ಡೈರೆಕ್ಟಾಗಿ ಕೆರೆಗಳಿಗೆ ತುಂಬ್ತಾ ಇರುವಂತಹ ವಿಷಯ ನಂಗೆ ಗೊತ್ತಾಯಿತು. ನಿಜಕ್ಕೂ ಇದು ಅಮಾನವೀಯ. ಏನು ಚಿಕ್ಕಬಳ್ಳಾಪುರಿಗೆ ಹೊಂದಿಕೊಂಡಂತಿರುವ ಈ ಬನ್ನಿಕುಪ್ಪೆ ಗ್ರಾಮ ಇವತ್ತೋ ನಾಳೆನೋ ಇದು ನಗರಸಭೆಗೆ ಸೇರೋಗುವಂಥದ್ದು. ಅವರಿಗೆ ಆ ನೀರಿನಲ್ಲಿ ನಾವು ಮಲಮೂತ್ರಗಳು ತುಂಬಿರೋವಂತಹ ಒಂದು UGD ನೀರನ್ನು ತಗೊಂಬಂದು ತುಂಬ್ತಾ ಇದ್ದೀವಿ ಅಂದರೆ ವ್ಯವಸ್ಥೆ ಏನು ಮಾಡ್ತಿದ್ದಾರೆ, ಅಧಿಕಾರಿಗಳು ಏನು ಮಾಡ್ತಿದ್ದಾರೆ, ನಾವು ಚುನಾಯಿಸಿರುವಂತಹ ಜನಪ್ರತಿನಿಧಿಗಳು ಏನು ಮಾಡ್ತಿದ್ದಾರೆ, ಅದನ್ನೆಲ್ಲ ಒಂದು ಸೈಡ್ಗಿಟ್ಟು ಅವ್ರದ್ದು ಯಾವಾಗಲೂ ಇರೋದೇ ಗೋಳು. ನನ್ನ ಜನಗಳ ಜೊತೆ ಏನಾದರೂ ನಿಂತ್ಕೊಳಕ್ಕಾಗುತ್ತಾ ಬನ್ನಿಕುಪ್ಪೆಯವ್ರ ಜೊತೆ ಅಂತ ಯೋಚನೆ ಮಾಡಿ ಒಂದಷ್ಟು ನಾನು ಮತ್ತು ಇನ್ನೊಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಏನೇ ಇವತ್ತು ಹೋರಾಟ ಮಾಡ್ತಿದ್ದೀನಿ, ಜನಗಳ ಪರವಾಗಿ ನಿಂತ್ಕೊಂಡಿದ್ದೀನಿ, ಇದು ನನ್ನ ಒಬ್ಬನ ತಲೆಯಲ್ಲಿ ಬಂದಿರೋ ಐಡಿಯಾ ಅಲ್ಲ. ನೂರಾರು ನೀರಾವರಿ ಹೋರಾಟಗಾರರೇನಿದ್ದಾರೆ, ನೀರಾವರಿ ತಜ್ಞರೇನಿದ್ದಾರೆ, ಮತ್ತು ಜನಗಳಿಗೋಸ್ಕರ ಕಾಳಜಿ ಇರುವಂತಹ ವ್ಯಕ್ತಿಗಳೇನಿದ್ದಾರೆ, ಅವರೆಲ್ಲರ ಜೊತೆ ನಾನು ಚರ್ಚೆ ಮಾಡಿ
ಅವರೆಲ್ಲರ ಭಾವನೆಗಳನ್ನು, ಅವರೆಲ್ಲರ ಎಕ್ಸ್ಪೀರಿಯನ್ಸ್, ಅನುಭವಗಳನ್ನು ನನ್ನ ತಲೆಗೆ ತುಂಬಿ ಅವರು ನನ್ನ ಕಳಿಸ್ತಾ ಇದ್ದಾರೆ. ನಾನು ಇವತ್ತು ಹೇಳ್ತಾ ಇದ್ದೀನಿ, ಸಂದೀಪ್ ರೆಡ್ಡಿ ಒಂದು ಮುಖ ಅಲ್ಲ. ಸಂದೀಪ್ ರೆಡ್ಡಿ 10 ಹಲವು ನೂರಾರು ಸಹೃದಯರ ಎಲ್ಲರ ಒಂದು ಭಾವನೆಗಳ ಸಮ್ಮಿಲನ ಈ ಸಂದೀಪ್ ರೆಡ್ಡಿ. ಯಾವುದೇ ಕಾರಣಕ್ಕೂ ಇದು ನನ್ನೊಬ್ಬನ ಅಜೆಂಡಾ ಅಂತ ಯಾರೂ ಅಂದ್ಕೊಳೋದು ಬೇಡ. ಎಷ್ಟೋ ಜನ ಅಂದ್ಕೊಂಡಿದ್ದಾರೆ ರಾಜಕೀಯ ಹತ್ರ, ಚುನಾವಣೆ ಹತ್ರ ಬರ್ತಿದೆ ಅದಕ್ಕೋಸ್ಕರ ಅಂತ. ಅಲ್ಲವೇ ಅಲ್ಲ. ಚುನಾವಣೆ ಬರಲಿ ಬಿಡಲಿ, ನಾವು ಈ ನೀರು ನಮ್ಮ ಏನು ಮೂಲಭೂತ ಹಕ್ಕು, ಅದಕ್ಕೋಸ್ಕರ ನಾವು ಹೋರಾಟ ಮಾಡಿಲ್ಲ ಅಂತಂದರೆ ಆಯಿತು. ಚುನಾವಣೆ ಅಂತ ಅಂದ್ಕೊಂಡ್ರೂ ಸಹ ನೀವು ಚುನಾವಣೆಗಳಿಗೆ ಬರೋಕ್ಕೂ ನಿಮ್ಗೆ ಯಾರಿಗೂ ಯೋಗ್ಯತೆ ಇಲ್ಲ. ಇಂಥದ್ದೇ ಒಂದು ಏನು ಪ್ರಖರವಾದಂತಹ ವಿಷಯವನ್ನು ನೀವು ಮಾತಾಡಿಲ್ಲ, ಜನಗಳ ಪರವಾಗಿ ನೀವು ನಿಂತಿಲ್ಲ ಅಂದರೆ ಇನ್ನೇನಿದೆ? ನೀವು ರಾಜಕೀಯಕ್ಕೆ ಬರಬೇಕು, ನೀವು ನಾಲಾಯಕು ಅಂತ ನಂದು ಒಂದು ಅಭಿಪ್ರಾಯ. ಅದೇ ರೀತಿ ಇವತ್ತು ಎಲ್ಲರನ್ನೂ ಮಾತಾಡ್ಕೊಂಡು ಇಲ್ಲಿ ಬಂದಾಗ ನೀರನ್ನ ಏನು ಮಾಡ್ಬೋದು, ನೀರು ಒಂದು ಒಳ್ಳೆ ನೀರು ಕೊಡೋದಕ್ಕೆ ಏನು ಮಾಡೋದು ಅಂತಂದಾಗ ಕೆಲವರು ನೋಡಿ, ಈಗ ಇಮ್ಮಿಡಿಯೇಟ್ ಅರ್ಜೆಂಟಾಗಿ ಮಾಡ್ಬೋದಾಗಿರೋದು ಏನಂತಂದರೆ ನೀರನ್ನು ಟ್ಯಾಂಕರ್ಗಳಲ್ಲಿ ಅವ್ರು ಬಳಸ್ಕೊಡಿ, ಒಳ್ಳೆ ನೀರನ್ನ ಕೊಡಿಸಿ, ಎಲ್ಲಿ ಒಳ್ಳೆ ಬೋರ್ವೆಲ್ ಇದೆ ಅಲ್ಲಿಂದ ತರಿಸಿ ಅಷ್ಟು ಜನಕ್ಕೆ ಕುಡಿಯೋ ನೀರು ಅಟ್ಲೀಸ್ಟ್. ನಿಮ್ಗೆ ಬೇರೆ ಎಲ್ಲ ವಿಷಯಗಳಿಗೂ ನಮ್ಗೆ ಕೊಡೋಕ್ಕಾಗದಿರೋ ಅಷ್ಟು ನಮಗೆ ಶಕ್ತಿ ಇನ್ನೂ ಬಂದಿಲ್ಲ. ಆದರೆ ನಿಮಗೆ ಕುಡಿಯೋ ನೀರನ್ನು ಕೊಡಿಸೋ ಅಷ್ಟು ಶಕ್ತಿ ಅಂತೂ ನಮಗಿದೆ. ಅದಕ್ಕೋಸ್ಕರ ಕುಡಿಯೋ ನೀರನ್ನು ಟ್ಯಾಂಕರ್ಗಳನ್ನು ಒದಗಿಸ್ಕೊಡೋ ಅಂತಹ ಒಂದು ಯೋಚನೆ ನಮಗೆ ಬಂತು. ಅದಕ್ಕೋಸ್ಕರ ಇಲ್ಲಿ ಬಂದ್ವಿ. ಊರಿನ ಹಿರಿಯರ ಜೊತೆ ಮಾತಾಡಿದ್ದೀನಿ, ಅವ್ರಿಗೇ ಜವಾಬ್ದಾರಿ ಕೊಟ್ಟಿದ್ದೀನಿ. ನಿಮಗೆ ಅದಕ್ಕೆ ಆರ್ಥಿಕ ಸಹಾಯ ಏನು ಬೇಕು ಅದಕ್ಕೆ ನಾನು ನಿಂತ್ಕೊತೀನಿ ಅಂತ ಹೇಳಿದ್ದೀನಿ. ಈಗ ಇಮ್ಮಿಡಿಯೇಟಾಗಿ ವಾಟರ್ ಟ್ಯಾಂಕರ್ಗಳನ್ನು ವ್ಯವಸ್ಥೆ ಮಾಡೋವಂಥ ಕೆಲಸಕ್ಕೆ ನಾವೆಲ್ಲ ನಿರ್ಧಾರ ಮಾಡಿದ್ದೀವಿ. ಜೊತೆಗೆ ಇಲ್ಲಿ ಜಾಗ ಸಹ ಇದೆ. ಈಗಾಗಲೇ ಕೊಟ್ಟಿರೋಂಥ ವಾಟರ್ ಫಿಲ್ಟ್ರು ಕೆಟ್ಟು ನಿಂತಿದೆಯಂತೆ. ಇದಕ್ಕೆ ಮೊದಲು ಅವರು ನೋಡಿ ನೆನೆಸ್ಕೊತಾ ಇದ್ರು, ಡೈರಿಯಿಂದ ಯಾರು ಭರಣಿ ವೆಂಕಟೇಶ್ ಅವರು ಕೊಡಿಸಿದ್ದಂಥದ್ದು ಅಂತ. ಆ ರೀತಿ ಯಾವುದೇ ರಾಜಕಾರಣಿ ಕೆಲಸದಿಂದ ಹೆಸರು ಮಾಡೋ ಅಂಥದ್ದು ಆಗಬೇಕು. ಅವ್ರು ಕೊಟ್ಟಿದ್ದು ಇವತ್ತು ಕೆಟ್ಟು ನಿಂತಿದೆ. ಅದು ತುಂಬ ಹಾಳಾಗಿರೋದ್ರಿಂದ ಅದನ್ನು ರಿಪೇರಿ ಕೂಡ ಮಾಡಿಸೋಕ್ಕೆ ಸಾಧ್ಯವಾಗದೇ ಇರೋದ್ರಿಂದ ಇವತ್ತು ಹೊಸದು ಬೇಕು ಅಂತ ಹೇಳಿದ್ರು. ಅದಕ್ಕೆ ನಾನು ಹೇಳಿದ್ದೀನಿ, 100% ನಿಮ್ಗೇನು ಬೇಕೋ ನಾನು ಅದ್ರ ಜೊತೆ ಕೂಡ ನಿಂತ್ಕೊತೀನಿ. ನೀರು ನಮ್ಗೆ ಇಂಪಾರ್ಟೆಂಟ್. ನಾನು ಯಾವುದೋ ಕೊಡ್ತಾ ಇರೋದು ದೇವಸ್ಥಾನಕ್ಕೋ, ಇನ್ಯಾವುದೋ ಕ್ರಿಕೆಟ್ ಟೂರ್ನಮೆಂಟ್ಗೋ, ಇನ್ಯಾವುದೋ ಬೇರೆ ಕೆಲಸಕ್ಕೋ ಸ್ವಲ್ಪ ಹಣ ಅಲ್ಲಿ ಬೇಕಾದ್ರೆ ಲೇಟಾಗಿ ಕೊಡ್ತೀನಿ. ಇದನ್ನು ನನಗೆ ಪ್ರಿಯಾರಿಟಿ ಮಾಡ್ತೀನಿ. ದಯವಿಟ್ಟು ಇದನ್ನು ಮಾಡಿ ಅಂತ ಹೇಳಿದ್ದೀನಿ. ಎಲ್ಲರೂ ಒಗ್ಗೂಡಿ ಅವ್ರ ಕೈಯಲ್ಲಿ ಏನಾಗುತ್ತೋ ಅವ್ರು ಚಂದ ದೇಣಿಗೆ ಮಾಡಿಕೊಳ್ಳಿ. ಅದು ಮಿಕ್ಕಿದ ಅಷ್ಟು ಹಣವನ್ನು ನಾನು ಕೊಟ್ಟು ತಕ್ಷಣವೇ ಒಳ್ಳೆಯ ಒಂದು ಪ್ಯೂರಿಫೈ ಒಂದು ಘಟಕವನ್ನು ಇಲ್ಲಿ ಸ್ಥಾಪನೆ ಮಾಡೋಕ್ಕೆ ನಾವೆಲ್ಲ ನಿರ್ಧಾರ ಮಾಡಿದ್ವಿ. ಅದಕ್ಕೋಸ್ಕರ ನಾವು ಇವತ್ತು ಇಲ್ಲಿ. ಇನ್ನು ಬನ್ನಿಕುಪ್ಪೆ ಗ್ರಾಮಕ್ಕೆ ಅಂಟಿಕೊಂಡಿರುವ ಅಮಾನಿ ಗೋಪಾಲಕೃಷ್ಣ ಕೆರೆಯು HN ವ್ಯಾಲಿ ಕಲುಷಿತ ನೀರಿನಿಂದ ಬನ್ನಿಕುಪ್ಪೆ ಗ್ರಾಮಸ್ಥರು ಕುಡಿಯುವ ನೀರಿನಿಂದ ತೊಂದರೆ ಅನುಭವಿಸ್ತಾ ಇರೋ ವಿಚಾರ ಚಿಕ್ಕಬಳ್ಳಾಪುರದಲ್ಲಿ ದೊಡ್ಡದಾಗಿ ಚರ್ಚೆ ಆಗ್ತಾ ಇದೆ. ಹೀಗಿರುವಾಗ ಯಾವೊಬ್ಬ ಅಧಿಕಾರಿಯಾಗಲಿ ರಾಜಕಾರಣಿಯಾಗಲಿ ಬನ್ನಿಕುಪ್ಪೆ ಗ್ರಾಮಸ್ಥರ ಕಷ್ಟ ಸುಖಗಳನ್ನು ಕೇಳದೇ ಇರೋದು ನೋವಿನ ಸಂಗತಿಯಾಗಿದೆ. ಇದರಿಂದ ಸಮಾಜ ಸೇವಕ ಬಿಜೆಪಿ ಮುಖಂಡ ಸಂದೀಪ್ ರೆಡ್ಡಿ ಪಕ್ಷಾತೀತವಾಗಿ ಬನ್ನಿಕುಪ್ಪೆ ಗ್ರಾಮಕ್ಕೆ ಭೇಟಿ ಕೊಟ್ಟು ಗ್ರಾಮಸ್ಥರ ನೋವನ್ನು ತಿಳಿದು ಗ್ರಾಮಕ್ಕೆ ಕುಡಿಯೋ ನೀರಿನ ಘಟಕ ನೀಡುವುದಾಗಿ ಭರವಸೆ ಕೊಟ್ಟಿದ್ದು ಸಂತಸದ ವಿಚಾರವಾಗಿದೆ ಎಂದು ಗ್ರಾಮಸ್ಥರು ಹರ್ಷ ವ್ಯಕ್ತಪಡಿಸಿದ್ದಾರೆ. ನಮ್ಮ ಸಮಸ್ಯೆ, ನಮ್ಮ ಊರಿಗೆ ಕುಡಿಯೋ ನೀರಿನ ಸಮಸ್ಯೆ ಇತ್ತು ಮತ್ತು ಈ ಕೆರೆ HN ವ್ಯಾಲಿ ನೀರು, ಅದರ ಜೊತೆಯಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ನಗರಸಭೆಯ 31 ವಾರ್ಡಿನ ಕೊಳಚೆ ನೀರನ್ನು ತಂದು 1-2 ಮಾರು ನೀರನ್ನು ತಂದು ನಮ್ಮ ಕೆರೆಗೆ ತುಂಬಿಸ್ತಿದ್ರು. ಇದರ ಬಗ್ಗೆ ಮೊನ್ನೆ ನಾವು ನಮ್ಮ ಪತ್ರಕರ್ತರನ್ನು ಕರೆದು ಒಂದು ಇದು ಮಾಡಿದ್ವಿ. ಇದು ಯಾರೂ ಗಮನಿಸಲಿಲ್ಲ. ಈ ಜನಪರ ಓಡಾಡ್ತಿರೋ ನಮ್ಮ ಸಂದೀಪ್ ರೆಡ್ಡಿ ಅವರು ಬಂದು ನಮ್ಮ ಗ್ರಾಮಕ್ಕೆ ಈ ದಿನ ಆಗಮಿಸಿ ನಮಗೆ ಒಂದು ಭರವಸೆಯನ್ನೇ ಕೊಟ್ಟರು. ನಾನು ಜಾತ್ಯತೀತವಾಗಿ ರಾಜಕೀಯವಾಗಿ ಬಂದಿಲ್ಲ, ಇಲ್ಲಿ ಜಾತ್ಯತೀತವಾಗಿ ಬಂದಿದ್ದೀನಿ. ಜನರ ಸೇವೆ ಮಾಡಬೇಕಂತ ಬಂದಿದ್ದೀನಿ. ನಿಮ್ಮೂರಿಗೆ ಸೇವೆ ಮಾಡಬೇಕಂತ ನೀವು ವಿಡಿಯೋ ಮಾಡಿದ್ದೀರಿ, ನೋಡಿದೆ. ಈ ಥರ ಅನುಕೂಲ ಯಾರೂ ಸ್ಪಂದಿಸಿಲ್ಲ. ಅದರಿಂದ ನಾನು ಈಗ ಗ್ರಾಮಕ್ಕೆ ಆಗಮಿಸಿದ್ರು. ಬಂದು ನಮಗೊಂದು ಭರವಸೆ ಕೊಟ್ಟೋದ್ರು, ಹಣ ನಿಮಗೆ ಎಷ್ಟು ಜನ ಆಗಲಿ ಜಾಗ ಕೊಡಿ, ಫಿಲ್ಟ್ರ್ ಹಾಕಿ, ನನ್ನ ಕಡೆಯಿಂದ ಏನು ಬೇಕೋ ಸಹಾಯ ಮಾಡ್ತೀನಿ, ಆ ಫಿಲ್ಟ್ರಿಗೆ ಆಗೋಷ್ಟು ವೆಚ್ಚ ನಾನೇ ಭರಿಸ್ತೀನಿ ಅಂತ ನಮಗೆ ಒಂದು ಭರವಸೆಯನ್ನು ನೀಡಿ ಹೋಗಿದ್ದಾರೆ ಅವರು. ಮತ್ತು ಅದು ರೆಡಿ ಆಗೋ ಅಂಥವ್ರಿಗೂ ಕುಡಿಯೋ ನೀರಿನ ಘಟಕದಿಂದ ಒಂದು ಟ್ಯಾಂಕರಿಂದ ನೀರು ತರಿಸಿ ಕೊಡೋಣ, ಅದರ ವೆಚ್ಚ ಎಲ್ಲ ನಾನೇ ಭರಿಸ್ತೀನಿ ಅಂತೇಳಿ ಒಂದು ಆಶ್ವಾಸನೆ ಕೊಟ್ಟು ಹೋಗಿದ್ದಾರೆ. ನಮ್ಮ ಗ್ರಾಮಕ್ಕೆ ಈ ದಿನ ಪ್ರತಿದಿನ ಕುಡಿಯೋಣ ಅಂತೇಳಿ ಹೋಗಿದ್ದಾರೆ. ಎಷ್ಟು ಖುಷಿ ಆಗುತ್ತೆ ಈ ರೀತಿ ಮಾಡೋದು? ಭಾಳ ಖುಷಿ ಆಗುತ್ತೆ. ರಾಜಕಾರಣಿಗಳು ಮಾಡ್ಬೇಕಾಗಿರೋಂಥ ಅಧಿಕಾರಿಗಳು ಮಾಡ್ಬೇಕಾಗಿರೋಂಥ ಕೆಲಸಗಳು ಮಾಡಿದಾರಲ್ಲ ಅಂತ. ಪ್ರಜಾಪ್ರಭುತ್ವ, ಪ್ರಜೆಗಳು ಓಟ್ ಹಾಕಿ ಪ್ರಜಾಪ್ರತಿನಿಧಿಗಳು ಗಳಿಸಿ ಯಾರೂ ಬಂದು ನಮ್ಮ ಆಹ್ವಾನ ಕೇಳಲಿಲ್ಲ ಇಲ್ಲಿ.
ನಮ್ಗೆ ಈಗ ಒಬ್ಬ ಜನನಾಯಕ ಬಂದು ಮಾಡ್ತೀನಿ ಅಂತೇಳಿ ಹೇಳಿದ್ದಕ್ಕೆ ನನಗೆ ಬಹಳ ಸಂತೋಷವಾಗ್ತಿದೆ. ನಿಜವಾಗ್ಲೂ ಅವ್ರಿಗೆ ನಾವು ಚಿರಋಣಿ ಆಗಿರ್ತೀವಿ ಅಂತ ಹೇಳೋಕ್ಕೆ ಬಯಸ್ತಾ ಇದ್ದೀನಿ. ಒಟ್ಟಾರೆ ಚಿಕ್ಕಬಳ್ಳಾಪುರಕ್ಕೆ ಬೆಂಗಳೂರಿನ ಕೊಳಚೆ ನೀರನ್ನು ಕೆರೆಗಳಿಗೆ ಬಿಟ್ಟು ಸರ್ಕಾರ 3ನೇ ಹಂತದ ಶುದ್ಧೀಕರಣ ಮಾಡದೆ ಜನರಿಗೆ ಕಲುಷಿತ ನೀರನ್ನು ಹರಿಸ್ತಾ ಇದ್ದಾರೆ. ಹೀಗಿರುವಾಗ ಬನ್ನಿಕುಪ್ಪೆಯ ಇಡೀ ಗ್ರಾಮಕ್ಕೆ ಕಲುಷಿತ ನೀರು ಕುಡಿದು ರೋಗಗಳಿಗೆ ತುತ್ತಾಗ್ತಾ ಇರುವಂತಹ ಸುದ್ದಿ ವಿಚಾರ ತಿಳಿದು ಗ್ರಾಮಸ್ಥರ ಕಷ್ಟಗಳಿಗೆ ಸ್ಪಂದಿಸುವ ಕೆಲಸವನ್ನು ಮಾಡಿರೋದು ಗ್ರಾಮಸ್ಥರ ಸಂತಸಕ್ಕೆ ಕಾರಣವಾಗಿದೆ. ಕ್ಯಾಮ್ರಾ ಪರ್ಸನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.